Good morning, Makle. So, welcome to your next class. So, next class ke welcome nimge. So, this time in this class we are going to do continue the poem Ajamil and the Tigers. ಈ ಕ್ಲಾಸ್ನಲ್ಲಿ ನಾವು ಅಜಮೇಲ್ ಆ್ಯಂಡ್ ದ ಟೈಗರ್ಸ್ನ ಪದ್ಯನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ನಾನು ನಿಮಗೆ ಫಸ್ಟ್ ಸೆಷನ್ನಲ್ಲಿ ಆಲ್ರೆಡಿ ಇದು ಸೆಷನ್ 2 ಅಂತ ಹಾಕಿದ್ದೀನಲ್ಲ. ಸೊ ಅಜಮೇಲ್ ಆ್ಯಂಡ್ ದ ಟೈಗರ್ಸ್ ಉದ್ದದ ಪೊಯಮ್. ಇಟ್ಸ್ ಅ ಲಾಂಗ್ ಪೊಯಮ್ ಬಟ್ ಅ ವೆರಿ ಸಿಂಪಲ್ ಪೊಯಮ್. ಸೊ ಈ ಲಾಂಗ್ ಪೊಯಮ್ನ ಐ ಆಮ್ ಗೋಯಿಂಗ್ ಟು ಡಿವೈಡ್ ಇಂಟು 3. ಮೊದಲೇ ಹೇಳಿದ್ದೆ ಈ ಪೊಯಮ್ನ 3 ಕ್ಲಾಸಾಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಸೆಷನ್ ಕ್ಲಾಸ್ನ ಸೆಷನ್ ಅಂತ ಕರೆದಿದ್ದೀನಿ. ಸೊ ಫಸ್ಟ್ ಸೆಷನಲ್ಲಿ ನಾನು ನಿಮಗೆ ಐ ಗೇವ್ ಯು ಅನ್ ಐಡಿಯಾ ಅಬೌಟ್ ಯಾರು ಪೊಯೆಟ್ ಯಾರು ಅರುಣ್ ಕೋಲಾತ್ಕರ್ ಬಗ್ಗೆ ಹೇಳಿದ್ದೆ. ಐ ಟೋಲ್ಡ್ ಯು ಅಬೌಟ್ ಅರುಣ್ ಕೋಲಾತ್ಕರ್, ಹೌ ಹಿ ಈಸ್ ಅ ಮಹಾರಾಷ್ಟ್ರಿಯನ್ ಪೊಯೆಟ್. ಮರಾಠಿನಲ್ಲಿ ತುಂಬ ಬರೆದಿದ್ದಾರೆ. ಹಿ ವಾಸ್ ಅ ಗ್ರಾಫಿಕ್ ಡಿಸೈನರ್ ಬೈ ಪ್ರೊಫೆಷನ್. ಜೆಜೂರಿ ಅನ್ನೋದು ಅವರ ಬಹಳ ಫೇಮಸ್ ಪೊಯಿಟ್ರಿ ಕಲೆಕ್ಷನ್. ಹ್ಯೂಮರ್ನಲ್ಲಿ ಬಳಸಿ ಕಂಟೆಂಪ್ರರಿ ಸೊಸೈಟಿ ಬಗ್ಗೆ, ಅಂದರೆ ಒಂದು ಥರದ ತಮಾಷೆಯನ್ನು ಮಾಡ್ತಾ ಕಂಟೆಂಪ್ರರಿ ಸೊಸೈಟಿ, ಈಗಿನ ಸೊಸೈಟಿ ಬಗ್ಗೆ ಕಮೆಂಟ್ನ ಮಾಡ್ತಾರೆ ತನ್ನ ಪೊಯಿಟ್ರಿಯಲ್ಲಿ. ಅವ್ರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ. ಇದನ್ನೆಲ್ಲ ನಾನು ನಿಮಗೆ ಅರುಣ್ ಕೋಲಾತ್ಕರ್ ಬಗ್ಗೆ ಹೇಳಿದ್ದೆ ಅಲ್ವಾ. ಸೊ ರಿಮೆಂಬರ್ ಆಲ್ ದ್ಯಾಟ್. ಅದಾದಮೇಲೆ ಐ ರೆಡ್ ಯು ದ ಪೊಯಮ್ನ ನಾನು ನಿಮಗೆ ಓದಿ ಹೇಳಿದೆ ಫುಲ್ ಪೊಯಮ್ನ ಒಂದ್ಸಲಿ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಪಾರ್ಟ್ ಆಫ್ ದ ಪೊಯಮ್. ಫಸ್ಟ್ ಪಾರ್ಟ್ ಪೊಯಮ್ದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿ ಪೊಯಿಟ್ರಿ ಲೈನ್ಸ್ನ ಹಾಕಿ ಹೇಳ್ತಾ ಹೋಗಿದೆ ಅಲ್ಲ. ಸೊ ವಾಟ್ ಹ್ಯಾಪನ್ ಇನ್ ದ ಫಸ್ಟ್ ಪಾರ್ಟಲ್ಲಿ ಏನಾಯಿತು, ಟೈಗರ್ಸ್ಗಳು ತಮ್ಮ ರಾಜನ ಹತ್ರ ಬಂದು, ಟೈಗರ್ಸ್ ಕೇಮ್ ಟು ದೇರ್ ಕಿಂಗ್ ಹತ್ರ ಬಂದು, ದೇ ಸೆಡ್ ದೇ ಆರ್ ಹಂಗ್ರಿ, ನಾವು ಹೊಟ್ಟೆ ಹಸ್ಕೊಂಡಿದ್ದೀವಿ. ಬಿಕಾಸ್ ಅಜಮಿಲ್ ಯಾರು, ಅವನು ಕುರಿ ಕಾಯುವವನು ಅಲ್ವಾ. ಸೊ ಹಿ ಈಸ್ ದ ಶೆಫರ್ಡ್, ಶೀಪ್ಗಳನ್ನ ಕಾಯುವವನು, ಕುರಿ ಕಾಯುವವನು ಶೆಫರ್ಡ್. ಸೊ ಅಜಮಿಲ್ ದ ಶೆಫರ್ಡ್ ಏನು, ಒಂದು ಡಾಗ್ನ ತಗೊಂಡು ಬಂದಿದ್ದಾನೆ, ಶೀಪ್ ಡಾಗ್. ಆ ಶೀಪ್ ಡಾಗ್ ಈಸ್ ವೆರಿ ವೆರಿ ಶಾರ್ಪ್, ತುಂಬ ಶಾರ್ಪ್ ಇದೆ. ಅದು ಯಾವುದೇ ಟೈಗರ್ಸ್ಗಳಿಗೆ ಕುರಿಯನ್ನು ತಿನ್ನೋಕ್ಕೆ ಬಿಡ್ತಾ ಇಲ್ಲ. ಇಟ್ ಇಸ್ ನಾಟ್ ಅಲೌವಿಂಗ್ ಎನಿ ಟೈಗರ್ಸ್ ಟು ಈಟ್ ದ ಶೀಪ್. ದ್ಯಾಟ್ಸ್ ವೈ ದ ಟೈಗರ್ಸ್ ಆರ್ ಹಂಗ್ರಿ ಅಲ್ವಾ. ಸೊ ಆ ಥರ ಶೇರ್ ಮಾಡಿದ್ರು. ದೆನ್ ದ ಟೈಗರ್ ಕಿಂಗ್ ಟೋಲ್ಡ್, ಓ ಅಷ್ಟೇನಾ, ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ಸಿಚುವೇಶನ್, ನಾನೇ ಸಿಚುವೇಶನ್ನ ನೋಡ್ಕೊಂಡು ಬರ್ತೀನಿ ಅಂತ ಟೈಗರ್ ಕಿಂಗ್ ಹೋಯಿತು. ಸ್ವಲ್ಪ ಟೈಮ್ ಬಿಟ್ಟು ಟೈಗರ್ ಕಿಂಗ್ ಕೇಮ್ ಬ್ಯಾಕ್, ವಾಪಸ್ ಬಂತು. ಆ್ಯಂಡ್ ಹೌ ಇಟ್ ವಾಸ್, ಕಣ್ಮೇಲೆ ಒಂದು ಪ್ಯಾಚ್ ಇತ್ತು, ಅದರ ಬಾಲ ಎಲ್ಲ ನೇತಾಡ್ತಾ ಇತ್ತು, ಸ್ಲಿಂಗಿಂಗ್ ಟೇಲ್. ಆ್ಯಂಡ್ ಹಿ ಹ್ಯಾಡ್ ಅ ಪ್ಯಾಚ್ ಆನ್ ಹಿಸ್ ಐ, ಬ್ಲ್ಯಾಕ್ ಪ್ಯಾಚ್ ಅಲ್ವಾ. ಆ್ಯಂಡ್ ದೆನ್ ಹಿ ಟೋಲ್ಡ್, ನನಗೆ ಟೈಗರ್ ಕಿಂಗ್ ಹೇಳ್ದ, ಐ ನೋ ದ ಲಾ ಆಫ್ ದ ಲ್ಯಾಂಡ್, ಈಗ ಹೇಗೆ ಇಲ್ಲೆಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಜೊತೆ ನೀವೆಲ್ಲರೂ ಬನ್ನಿ, ಐ ವಿಲ್ ಲೀಡ್ ದಿ ಅಟ್ಯಾಕ್, ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ. ಐ ವಿಲ್ ಲೀಡ್ ದಿ ಅಟ್ಯಾಕ್, ಯು ಆಲ್ ಕಮ್ ಅಂತ ಹೇಳ್ದ ಅಲ್ವಾ. ದ್ಯಾಟ್ ಇಸ್ ವಾಟ್ ದ ಟೈಗರ್ ಕಿಂಗ್ ಟೋಲ್ಡ್. ಅಲ್ಲಿವರೆಗೆ ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ನಾವು ಐ ವಿಲ್ ಕಂಟಿನ್ಯೂ ದ ಪೋಯಮ್, ಅದೇ ಪೋಯಮ್ನ ಕಂಟಿನ್ಯೂ ಮಾಡ್ತೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸೊ ಸ್ಮಾಲ್, ಜಸ್ಟ್ 3 ಸ್ಲೈಡ್ಸ್ ಇದೆ. ನೆಕ್ಸ್ಟ್ 3 ಸ್ಲೈಡ್ಸಲ್ಲಿ ಸ್ವಲ್ಪ ಪೋಯಮ್, ಆ್ಯಂಡ್ ದೆನ್ ಸೆಷನ್ 3 ಇನ್ನೊಂದು ವಿಡಿಯೋನಲ್ಲಿ ಐ ವಿಲ್ ಕಂಟಿನ್ಯೂ ಆ್ಯಂಡ್ ಫಿನಿಶ್ ದ ಪೋಯಮ್. ಓಕೆ. ಸೊ ಈಗ ಸಾರಿ, ಅಲ್ಲಿ 3 ಅಂತ ಆಗಿದೆ. ಯು ಕ್ಯಾನ್ ಮೇಕ್ ಇಟ್ ಆಸ್ 2. ಓಕೆ, 2 ಅಂತ ನೋಡ್ಕೊಳ್ಳಿ ಅದನ್ನ. ಕ್ವಿಕ್ ಆಸ್ ಲೈಟ್ನಿಂಗ್ ದ ಶೀಪ್ ಡಾಗ್ ವಾಸ್, he took them all in as prisoners of war, the 50 tigers and the tiger king, before they could get their paws on a single sheep. They never had a chance. The dog was in 51 places all at once. He strung them all out in a daisy chain and flung them in front of his boss in one big heap. Nice dog you got there, Ajamil, said the Tiger King, looking a little ill and spitting a tooth out. Okay, spitting out a tooth. So see, poem continue ಆಗುತ್ತೆ ಹೀಗೆ. Quick as lightning the sheep dog was. ಫಾಲೋ ಮಾಡಿ ಲೈನ್ಸ್ನ ಬಿಗಿನಿಂಗ್ ಇಂದ. ಕ್ವಿಕ್ ಆಸ್ ಲೈಟ್ನಿಂಗ್ ದ ಶೀಪ್ ಡಾಗ್ ವಾಸ್. ಶೀಪ್ ಡಾಗ್ ಹೇಗಿತ್ತು, ಕ್ವಿಕ್, ತುಂಬ ಕ್ವಿಕ್ ಆಗಿತ್ತು. ಆ್ಯಸ್ ಲೈಟ್ನಿಂಗ್ ಅಂದರೆ ಮಿಂಚು ಎಷ್ಟು ಫಾಸ್ಟಾಗಿ ಬರುತ್ತಲ್ಲ, ಸಿಡಿಲು ಬರೋಕ್ಕೆ ಮುಂಚೆ ಮಿಂಚೆಲ್ಲ ಎಷ್ಟು ಫಾಸ್ಟಾಗಿ ಬರುತ್ತಲ್ಲ, ಹಾಗೇನೆ ಅಷ್ಟು ಫಾಸ್ಟಾಗಿ ಶೀಪ್ ಡಾಗ್ ಇತ್ತು.
He took them all in as prisoners of war. He took them all in as prisoners of war. ಎಲ್ಲರನ್ನ ವಾರ್ ಅಂದರೆ ಯುದ್ಧ, ವಾರ್ನ ಖೈದಿಗಳು, ಪ್ರಿಸನರ್ಸ್ ಅಂದರೆ ಖೈದಿಗಳು, ಯುದ್ಧದಲ್ಲಿ ಖೈದಿಗಳನ್ನಾಗಿ ಮಾಡ್ಕೊಳ್ತು ಯಾರು, ಶೀಪ್ ಡಾಗ್ ಆ ಎಲ್ಲ ಟೈಗರ್ಗಳನ್ನ. ಹಿ ಟುಕ್ ದೆಮ್ ಆಲ್, ಟುಕ್ ಅನ್ನೋದು ಪಾಸ್ಟ್ ಟೆನ್ಸ್, ಟೇಕ್ ಅಂದರೆ ತಗೊಳ್ಳೋದು, ಅಂದರೆ ಯುದ್ಧ ಖೈದಿಗಳನ್ನಾಗಿ ಎಲ್ಲ ಟೈಗರ್ಗಳನ್ನ ಶೀಪ್ ಡಾಗ್ ತಗೊಳ್ತು, ಅಷ್ಟು ಬೇಗ ಕಂಟ್ರೋಲ್ ಮಾಡ್ತು. ದ 50 ಟೈಗರ್ಸ್ ಆ್ಯಂಡ್ ದ ಟೈಗರ್ಸ್ ಕಿಂಗ್. ಸೊ ಎಷ್ಟು ಜನ ಇದ್ರು, ಎಷ್ಟು ಟೈಗರ್ಗಳಿತ್ತು, 50 ಟೈಗರ್ಸ್ ಪ್ಲಸ್ ಟೈಗರ್ ಕಿಂಗ್ ಅವರ ರಾಜ. ಸೊ 51 ಹುಲಿಗಳು, 51 ಟೈಗರ್ಸ್. ಬಿಫೋರ್ ದೇ ಕುಡ್ ಗೆಟ್ ದೇರ್ ಪಾಸ್ ಆನ್ ಅ ಸಿಂಗಲ್ ಶೀಪ್. ಸಿ ಅದನ್ನ ರಿವರ್ಸ್ ಆಗಿ ಓದಿ. 51 ಹುಲಿಗಳು ಒಂದೇ ಒಂದು ತಮ್ಮ ಪಾಸ್ ಅಂದರೆ ಕೈಯಲ್ಲಿರುವಂತಹ ಉಗುರು ಅಂತ ಆ ಕೈನ ಒಂದು ಸಿಂಗಲ್ ಶೀಪ್ ಮೇಲೆ ಇಡಕ್ಕೆ ಮುಂಚೆನೆ ಶೀಪ್ ಡಾಗ್ 51 ಜನನು ಖೈದಿಗಳನ್ನಾಗಿ ಮಾಡಿಬಿಡ್ತು. ಓಕೆ, ದ 50 ಟೈಗರ್ಸ್ ಆ್ಯಂಡ್ ದ ಟೈಗರ್ ಕಿಂಗ್ ಬಿಫೋರ್, ಯಾವುದ್ರ ಮುಂಚೆ, ಬಿಫೋರ್ ದೇ ಕುಡ್ ಗೆಟ್ ದೇ ಪಾಸ್ ಆನ್ ಅ ಸಿಂಗಲ್ ಶೀಪ್, ತನ್ನ ಕೈನ ಒಂದು ಶೀಪ್ ಮೇಲಿಡಕ್ಕೂ ಬಿಡಲಿಲ್ಲ ಅದು. ದೇ ನೆವರ್ ಹ್ಯಾಡ್ ಅ ಚಾನ್ಸ್, ಅವ್ರಿಗೆ ಚಾನ್ಸೇ ಸಿಗಲಿಲ್ಲ. ಓಕೆ, ಚಾನ್ಸೇ ಸಿಗಲಿಲ್ಲ, ನೆವರ್ ಹ್ಯಾಡ್ ಅ ಚಾನ್ಸ್, ಒಂದು ಚಾನ್ಸು ಸಿಗಲಿಲ್ಲ ಹುಲಿಗಳಿಗೆ ಒಂದು ಶೀಪ್ನ ಮುಟ್ಟೋದಕ್ಕೂ. ದ ಡಾಗ್ ವಾಸ್ ಇನ್ 51 ಪ್ಲೇಸಸ್ ಆಲ್ ಅಟ್ ಒನ್ಸ್. ಆ ಡಾಗ್ ಇತ್ತಲ್ಲ 51 ಜಾಗಗಳಲ್ಲಿತ್ತು ಒಂದೇ ಸರ್ತಿ. ಆಲ್ ಅಟ್ ಒನ್ಸ್ ಅಂದರೆ ಒಂದೇ ಸರ್ತಿ 51 ಜಾಗ, 51 ಪ್ಲೇಸಸಲ್ಲೂ ಇತ್ತು ಡಾಗ್. ಅಂದರೆ ಅಷ್ಟು ಸ್ಪೀಡಾಗಿ ಮಿಂಚಿನ ಥರ, ಲೈಟ್ನಿಂಗ್ ಥರ ಇಟ್ ವಾಸ್ ರನ್ನಿಂಗ್ ಎವ್ರಿವೇರ್. ಇಟ್ ವಾಸ್ ಕ್ಯಾಚಿಂಗ್ ದ ಟೈಗರ್ಸ್ನ ಕ್ಯಾಚ್ ಮಾಡಿತು. He strung them all out in a daisy chain. ಚೈನ್ ಅಂದರೆ ಚೈನ್ ಹಾಕ್ಬಿಟ್ಟು ಏನು ಮಾಡಿದ್ರು, ಎಲ್ಲರನ್ನ ಅದು ಸರಪಳಿಯಲ್ಲಿ ಬಂಧಿಸ್ಬಿಡ್ತು. ಸ್ಟ್ರಂಗ್ ದೆಮ್ ಆಲ್, ಒಂದೇ ಥರ ಚೈನಲ್ಲಿ ನಿಂತ್ಕೊಂಡಂಗೆ ಅದೇನು ಮಾಡ್ತು, ಶೀಪ್ ಡಾಗ್ ಎಲ್ಲ ಟೈಗರ್ಗಳನ್ನೂ ಕಟ್ ಹಾಕ್ತು. ಸ್ಟ್ರಂಗ್ ದೆಮ್ ಆಲ್ ಔಟ್ ಇನ್ ಅ ಡೇಸಿ ಚೈನ್ ಆ್ಯಂಡ್ ಫ್ಲಂಗ್ ದೆಮ್ ಇನ್ ಫ್ರಂಟ್ ಆಫ್ ಹಿಸ್ ಬಾಸ್ ಇನ್ ಒನ್ ಬಿಗ್ ಹೀಪ್. ಒನ್ ಬಿಗ್ ಹೀಪ್ ಅಂದರೆ ಒಂದು ದೊಡ್ಡ ಮುದ್ದೆ ಥರ. ಅಂದರೆ ಎಲ್ಲ 51 ಟೈಗರ್ಗಳನ್ನ ಒಟ್ಟಿಗೆ ಸೇರಿಸಿ ಚೈನಲ್ಲಿ ಕಟ್ಟಿ ಯಾರು ಮುಂದೆ ತೊಗೊಂಡೋಗಿ ಫ್ಲಂಗ್ ಅಂದರೆ ಎಸಿತು. ಯಾರು ಮುಂದೆ ಎಸಿತು, ಇನ್ ಫ್ರಂಟ್ ಆಫ್ ಹಿಸ್ ಬಾಸ್. ಯಾರು ಬಾಸ್ ಇದು, ಶೀಪ್ ಡಾಗ್ನ ಬಾಸ್ ಯಾರು, ಅಜಮಿಲ್. ಸೊ 51 ಹುಲಿಗಳನ್ನ ಒಂದು ಚೈನಲ್ಲಿ ಸೇರಿಸಿ ಕಟ್ಟಿ ಒಂದು ಮುದ್ದೆ ಥರ ಮಾಡಿ ಅದನ್ನ ತಗೊಂಡು ಬಂದು ಅಜಮಿಲ್ ಮುಂದೆ ಎಸ್ತರು. he threw or he flung all the tigers in front of his boss ಅಜಮಿಲ್. ಓಕೆ, ಆಗ ಟೈಗರ್ ಕಿಂಗ್ ಏನೋ ಹೇಳ್ದ. ಸೆಡ್ ದ ಟೈಗರ್ ಕಿಂಗ್ ಅಂತ ಇದೆಲ್ಲ, ಅದಕ್ಕೆ ಮುಂಚೆ ಏನಿದೆ ರಿವರ್ಸ್ ಆಗಿ ಓದ್ಕೊಳ್ಳಿ ಇಂಗ್ಲೀಷಲ್ಲಿ. ಓಕೆ, ಸೆಡ್ ದ ಟೈಗರ್ ಕಿಂಗ್ ಏನಂತ ಹೇಳ್ದ, ನೈಸ್ ಡಾಗ್ ಯು ಗಾಟ್ ದೇರ್ ಅಜಮಿಲ್. ನೈಸ್ ಡಾಗ್ ಯು ಗಾಟ್ ದೇರ್ ಅಜಮಿಲ್, ಒಳ್ಳೆ ನಾಯಿ ಇದೆ ನಿನ್ನ ಹತ್ರ ಅಂತ ಹೇಳ್ದ. ನೈಸ್ ಡಾಗ್ ಯು ಗಾಟ್ ದೇರ್ ಅಜಮಿಲ್. ಲುಕಿಂಗ್ ಅ ಲಿಟಲ್ ಇಲ್ ಆ್ಯಂಡ್ ಸ್ಪಿಟ್ಟಿಂಗ್ ಔಟ್ ಅ ಟೂತ್. ಸೊ ಟೈಗರ್ ಕಿಂಗ್ ಹೇಗೆ ಕಾಣಿಸ್ತಾ ಇದ್ದ ಅಂತ ಲಾಸ್ಟಲ್ಲಿ 2 ಲೈನಲ್ಲಿ ಇದೆ ನೋಡಿ. ಲುಕ್ಕಿಂಗ್ ಅ ಲಿಟಲ್ ಇಲ್ ಅಂದರೆ ಒಂಥರ ಹುಷಾರಿಲ್ದಿರೋ ಥರ, ಸುಸ್ತಾಗಿರೋ ಥರ. ಸೊ ಟೈಗರ್ ಕಿಂಗ್ ಹೇಗೆ ಕಾಣಿಸ್ತಾ ಇದ್ದ, ಹುಷಾರಿಲ್ದಿರೋ ಥರ ಕಾಣಿಸ್ತಾ. ಆ್ಯಂಡ್ ಸ್ಪಿಟ್ಟಿಂಗ್ ಔಟ್ ಅ ಟೂತ್ ಅಂದರೆ ಹಲ್ಲು, ಒಂದು ಹಲ್ಲು ಟೂತ್. ಎಷ್ಟೊಂದು ಹಲ್ಲುಗಳು, ಪ್ಲೂರಲ್, ಅದರ ಬಹುವಚನ ಟೀತ್, TEETH, ಟೀತ್. ಓಕೆ, ಸೊ ಇಲ್ಲಿ ಒಂದು ಹಲ್ಲನ್ನು ಹೊರಗಡೆ ಸ್ಪಿಟ್ ಅಂದರೆ ಹೊರಗಡೆ ಉಗಿತಾನೆ, ಅಂದರೆ ಹಲ್ಲುಗಳೆಲ್ಲ ಮುರಿದೋಗಿದೆ. ಚೆನ್ನಾಗಿ ಇಟ್ತಿದ್ದಾನೆ ಟೈಗರ್ ಕಿಂಗ್. ಓಕೆ, ಹುಷಾರಿಲ್ಲದೆ ಇರೋ ಥರ ಕಾಣಿಸ್ತಾ ಇದ್ದಾನೆ, ಪ್ಲಸ್ ಅವನ ಹಲ್ಲುಗಳೆಲ್ಲ ಬಿದ್ದೋಗ್ತಾ ಇದೆ. ಓಕೆ, ಅರ್ಥ ಆಯ್ತಾ ಇಷ್ಟು? ಇನ್ನೊಂದ್ಸಲಿ ಓದ್ತೀನಿ. Quick as lightning the sheepdog was, he took them all in as prisoners of war. The 50 tigers and the tiger king, before they could get their paws on a single sheep. They never had a chance. The dog was in 51 places all at once. He strung them all out in a daisy chain and flung them in front of his boss in one big heap. Nice dog you got there, Ajamil, said the tiger king, looking a little ill and spitting out a tooth. Okay, I hope you have understood. Next continue ಮಾಡ್ತೀನಿ. But there has been a bit of misunderstanding
We could have wiped out your herd in one clean sweep, but we were not trying to creep up on your sheep. We feel that means are more important than ends. We were coming to see you as friends, and that's the truth. The sheepdog was the type who had never told a lie in his life, but he was built along simpler lines, and he was simply disgusted. He kept on making frantic signs. ಸೊ ದೇರ್ ಹಸ್ ಬಿನ್ ಹಾಗೇನೆ ಇನ್ವರ್ಟೆಡ್ ಕಾಮರ್ಸ್ ಓಪನ್ ಆಗ್ತಿದೆ ನೋಡಿ. ಸೊ ಟೈಗರ್ ಕಿಂಗ್ ಇನ್ನೂ ಕಂಟಿನ್ಯೂ ಮಾಡ್ದ ಮಾತಾಡ್ತಾ ಏನು ಹೇಳ್ದ, ದೇರ್ ಹಸ್ ಬಿನ್ ಅ ಬಿಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ವಿ ಕುಡ್ ಹ್ಯಾವ್ ವೈಪ್ಡ್ ಔಟ್ ಯುವರ್ ಹರ್ಡ್ ಇನ್ ಒನ್ ಕ್ಲೀನ್ ಸ್ವೀಪ್. ಏನು ಹೇಳ್ದ, ಟೈಗರ್ ಕಿಂಗ್ ತುಂಬ ಶಾರ್ಪ್ ಇದ್ದಾನೆ. ಆಬ್ವಿಯಸ್ಲಿ ಅವನಿಗೆ ಗೊತ್ತಾಯಿತು ನಾನು ಒಬ್ಬನೇ ಹೋದರೂ ಯೂಸ್ ಆಗಲಿಲ್ಲ, 50 ಟೈಗರ್ಗಳನ್ನ ಜೊತೆಲಿ ಕರ್ಕೊಂಡು ಬಂದರೂ ಯೂಸ್ ಆಗಲಿಲ್ಲ. ದೆರ್ ಇಸ್ ನೋ ಯೂಸ್ ಆಫ್ ಮೀ ಫೈಟಿಂಗ್ ಅಲೋನ್, ಸೊ ಐ ಹ್ಯಾವ್ ಟು ಡೂ ಸಮ್ ಡಿಪ್ಲೊಮಸಿ. ಬೇರೆ ಥರದ ಏನೋ ಒಂದು ಚಾಣಾಕ್ಷತನವನ್ನು ನಾನೀಗ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು ಟೈಗರ್ ಕಿಂಗ್ಗೆ. ಸೊ ಹೀಸ್ ಟೆಲ್ಲಿಂಗ್ ಏನೋ ನೆಗೋಸಿಯೇಷನ್ ಮಾಡೋಕ್ಕೆ ಶುರು ಮಾಡ್ದ. ಹಿ ಸ್ಟಾರ್ಟೆಡ್ ನೆಗೋಷಿಯೇಟಿಂಗ್ ವಿತ್ ದ ಶೆಫರ್ಡ್ ಅಜಮಿಲ್. ಅಜಮಿಲ್ ಜೊತೆ ಏನೋ ಒಂದು ಬಾರ್ಗೇನ್, ಏನೋ ಒಂದು ಡೀಲ್ ಮಾಡ್ಕೊಳ್ತಾನೆ. ಏನದು ನೋಡೋಣ. ಏನೋ ಹೇಳ್ದ, ದೇರ್ ಹ್ಯಾಸ್ ಬೀನ್ ಅ ಬಿಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಟೈಗರ್ ಕಿಂಗ್ ಹೇಳ್ದ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಮ್ಮ ಮಧ್ಯ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಮಧ್ಯ, ಏನೋ ಒಂದು ಸ್ವಲ್ಪ ತಪ್ಪಾಯಿತು. ವಿ ಕುಡ್ ಹ್ಯಾವ್ ವೈಪ್ಡ್ ಔಟ್ ಯುವರ್ ಹರ್ಡ್ ಇನ್ ಒನ್ ಕ್ಲೀನ್ ಸ್ವೀಪ್. ನಾವು ಬೇಕಿದ್ರೆ ವಿ ಕುಡ್ ಹ್ಯಾವ್, ನಾವೇನು ಮಾಡ್ಬೋದಿತ್ತು, ವಿ ಕುಡ್ ಹ್ಯಾವ್ ವೈಪ್ಡ್ ಔಟ್ ಯೋರ್ ಹರ್ಡ್. ಶೀಪ್ಗಳ ಮಂದೆ ಅಂತಾರಲ್ಲ, ಕುರಿಗಳ ಮಂದೆ, ಅದನ್ನ ಹರ್ಡ್ ಅನ್ನೋದು. ಸೊ ನಿನ್ನ ಹರ್ಡ್ನ, ನಿನ್ನ ಕುರಿ ಮಂದೆನ ನಾವು ಒಂದೇ ಒಂದು ಸ್ವೀಪಲ್ಲಿ, ಅಂದರೆ ಒಂದೇ ಸಲ ಗುಡಿಸ್ದಂಗೆ ಬೇಕಾದರೆ ನಿರ್ನಾಮ ಮಾಡ್ಬೋದಿತ್ತು, ವೈಪ್ಔಟ್ ಮಾಡ್ಬೋದಿತ್ತು ನಾವು. ಬಟ್ ಆದರೆ ವಿ ವರ್ ನಾಟ್ ಟ್ರೈಂಗ್ ಟು ಕ್ರೀಪ್ ಅಪ್ ಆನ್ ಯುವರ್ ಶೀಪ್. ಆದರೆ ನಾವು ನಿನ್ನ ಶೀಪ್ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸಿ, ಟೈಗರ್ ಕಿಂಗ್ ಮಾಡಿದ್ದೇ ಅದನ್ನೇ, ಬಟ್ ಈಗೇನೋ ಬೇರೆ ಥರ ಮಾತನ್ನ ಡೀಲ್ ಮಾಡ್ತಾ ಇದ್ದಾನೆ ಅವನು. ಓಕೆ, ಬಟ್ ವಿ ವರ್ ನಾಟ್ ಟ್ರೈಂಗ್ ಟು ಕ್ರೀಪ್ ಅಪ್ ಆನ್ ಯುವರ್ ಶೀಪ್. ವಿ ಫೀಲ್ ದ್ಯಾಟ್ ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್. ಸಿ, ಏನು ಹೇಳ್ತಿದ್ದಾನೆ, ನಮ್ಮ ಪ್ರಕಾರ ಯಾವುದೇ ಒಂದು ವಸ್ತುಗೆ ಕೊನೆ ಮುಖ್ಯ ಅಲ್ಲ, ನಾವು ಅದನ್ನ ಹೇಗೆ ಮೀನ್ಸ್ ಅಂದರೆ ಅದನ್ನು ಪಡೆದುಕೊಳ್ಳುವಂತಹ ದಾರಿ, ಅದನ್ನು ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅದು ಮುಖ್ಯ ಅಂತ ಹೇಳ್ತಾ ಇದ್ದಾನೆ. ಏನೋ ಹೇಳ್ತಾ ಇದ್ದಾನೆ ನೋಡಿ, ನಿಮ್ಗೆ ಮುಂದೆ ಕಂಟಿನ್ಯೂ ಗೊತ್ತಾಗುತ್ತೆ. ವಿ ವರ್ ಕಮಿಂಗ್ ಟು ಸಿ ಯು ಆಸ್ ಫ್ರೆಂಡ್ಸ್. ಸಿ, ಇಂಪಾರ್ಟೆಂಟ್ ಏನಂತ ಇದ್ದಾನೆ, ನಾವು ಇಲ್ಲಿಗೆ ಬರ್ತಾ ಇದ್ದಿದ್ದು ನಿಮ್ಮ ಶೀಪ್ನ ಅಟ್ಯಾಕ್ ಮಾಡೋಕ್ಕಲ್ಲ, ನಿಮ್ಮನ್ನು ಫ್ರೆಂಡ್ಸ್ ಆಗಿ ಮಾಡ್ಕೊಳ್ಳೋಕ್ಕೆ. ಟು ಸಿ ಯು ಆಸ್ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಆಗೋಣ. ಆ್ಯಂಡ್ ದಟ್ಸ್ ದ ಟ್ರೂತ್, ಅದೇ ಸತ್ಯ ಅಂತ ಟೈಗರ್ ಕಿಂಗ್ ಹೇಳ್ದ. ಆ್ಯಕ್ಚುಲಿ ಅದು ಸುಳ್ಳು ಅಲ್ವಾ? ವಿ ನೋ ದಟ್, ನಮಗೆಲ್ಲ ಗೊತ್ತು. ದಟ್ ಇಸ್ ನಾಟ್ ಟ್ರೂ, ದಟ್ಸ್ ನಾಟ್ ಟ್ರೂ. ಓಕೆ, ಬಟ್ ದೆರ್ ಇಸ್ ಬೀನ್ ಅ ಬಿಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ವಿ ಕುಡ್ ಹ್ಯಾವ್ ವೈಪ್ಡ್ ಔಟ್ ಯುವರ್ ಹರ್ಡ್ ಇನ್ ಒನ್ ಕ್ಲೀನ್ ಸ್ವೀಪ್, ಬಟ್ ವಿ ವರ್ ನಾಟ್ ಟ್ರೈಂಗ್ ಟು ಕ್ರೀಪ್ ಅಪ್ ಆನ್ ಯುವರ್ ಶೀಪ್. ನಿನ್ನ ಶೀಪ್ನ ನಾವು ನಿಮ್ಮ ಶೀಪ್ ಮೇಲೆ ಹತ್ತಕ್ಕೆ ಟ್ರೈ ಮಾಡಲಿಲ್ಲ ನಾವು. ವಿ ಫೀಲ್ ದಟ್ ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್. ಅಂದರೆ ಯಾವುದೇ ಒಂದು ಕೆಲಸನ ಮಾಡಿದಾಗ ಅದರ ಕೊನೆ ಅಲ್ಲ ಮುಖ್ಯ, ಅದನ್ನು ನಾವು ಹೇಗೆ ನಡೆಸ್ಕೊಂಡು ಅದನ್ನ ಹೇಗೆ ಪಡಿತೀವಿ ಅನ್ನೋ ದಾರಿ ಮುಖ್ಯ. ವಿ ವರ್ ಕಮಿಂಗ್ ಟು ಸಿ ಯು ಆಸ್ ಫ್ರೆಂಡ್ಸ್. ನಾನು ನಿಮ್ಮನ್ನ ಫ್ರೆಂಡ್ಸ್ ಆಗಿ ನೋಡೋಕ್ಕೆ ಬರ್ತಾ ಇದ್ದಿದ್ದು. And that's the truth. The sheepdog was the type who had never told a lie in his life. ಆದರೆ ಶೀಪ್ಡಾಗ್ ಕತೆ ಏನಾಯಿತು, ಶೀಪ್ಡಾಗ್ ಪಾಪ ತುಂಬ ನಿಷ್ಠೆಯಿಂದ ತನ್ನ ಕೆಲಸವನ್ನು ಮಾಡಿತ್ತದು ಅಲ್ವಾ. ದ ಶೀಪ್ಡಾಗ್ ವಾಸ್ ದ ಟೈಪ್. ಯಾವ ಥರ ಅವನು ಶೀಪ್ಡಾಗ್, ಯಾವ ಟೈಪ್ ಅದು, ನೆವರ್ ಟೋಲ್ಡ್ ಅ ಲೈ ಇನ್ ಹಿಸ್ ಲೈಫ್. ಇಡೀ ಲೈಫಲ್ಲಿ ಯಾವತ್ತೂ ಒಂದು ಸುಳ್ಳನ್ನು ಹೇಳಿರಲಿಲ್ಲ. ಹೂ ಹ್ಯಾಡ್ ನೆವರ್ ಟೋಲ್ಡ್ ಎ ಲೈ ಇನ್ ಹಿಸ್ ಲೈಫ್. ಲೈಫಲ್ಲಿ ಯಾವತ್ತೂ ಸುಳ್ಳನ್ನ ಹೇಳಿರಲಿಲ್ಲ. ಯಾರು? ಶೀಪ್ ಡಾಗ್ ಪಾಪ. ಹಿ ವಾಸ್ ಬಿಲ್ಟ್ ಅಲಾಂಗ್ ಸಿಂಪ್ಲರ್ ಲೈನ್ಸ್. ಹಿ ವಾಸ್ ಬಿಲ್ಟ್ ಅಲಾಂಗ್ ಸಿಂಪ್ಲರ್ ಲೈನ್ಸ್ ಅಂದರೆ ಅವನು ಹೇಗೆ ಬೆಳೆದಿದ್ದ, ಬಿಲ್ಟ್ ಅಂದರೆ ಕಟ್ಟೋದಲ್ವ, ಅವನು ಹೇಗೆ ಕಟ್ಕೊಂಡಿದ್ದ ತನ್ನನ್ನು ತಾನು, ಸಿಂಪ್ಲರ್ ಲೈನ್ಸ್, ಸಿಂಪಲ್, ಇದು ನಿಜ ಇದು ಸುಳ್ಳು ಆ ಥರ, ರೈಟ್. ಈ ಥರದ್ದೆಲ್ಲ ಅಡ್ಡದಾರಿಗಳನ್ನ ಅವನು ಯಾವತ್ತೂ ಹಿಡಿದಿರಲಿಲ್ಲ. ಟೈಗರ್ಗಳು ಬಂದಿದೆ ನಾನು ಹಿಡಿಬೇಕು, ಸಿಂಪಲ್, ಸಿಂಪ್ಲರ್ ಲೈನ್ಸ್.
ಆ್ಯಂಡ್ ಹಿ ವಾಸ್ ಸಿಂಪ್ಲಿ ಡಿಸ್ಗಸ್ಟೆಡ್. ಅವನಿಗೆ ಅಸಹ್ಯ ಥರ ಆಗೋಯ್ತು ಡಾಗ್ಗೆ. ಶೀಪ್ ಡಾಗ್ಗೆ ಅವನು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಂಡು ಟೈಗರ್ ಕಿಂಗ್ ಮಾತಾಡಿದ್ದು ಡಿಸ್ಗಸ್ಟೆಡ್, ಅಸಹ್ಯ ಥರ ಆಯಿತು. ಹಿ ಕೆಪ್ಟ್ ಆನ್ ಮೇಕಿಂಗ್ ಫ್ರಾಂಟಿಕ್ ಸೈನ್ಸ್. ಫ್ರಾಂಟಿಕ್, ತುಂಬ ಕೋಪ ಬಂದು ಹುಚ್ಚುಚ್ಚಿನ ಥರ ಏನೇನೋ ಸನ್ನೆಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ದ. ಯಾರು? ಶೀಪ್ ಡಾಗ್ ಅಲ್ಲಿಂದ ಇಲ್ಲಿ ಜಂಪ್ ಮಾಡೋದು, ಕೋಪದಿಂದ ಹುರ್ 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 ಅಂತ ಹೇಳೋದು, ಹಾಗೆಲ್ಲ ಮಾಡೋಕ್ಕೆ ಶುರು ಮಾಡ್ದ. Okay, that is what happened. But there has been a bit of a misunderstanding. We could have wiped out your herd in one clean sweep, but we were not trying to creep up on your sheep. We feel that means are more important than ends. We were coming to see you as friends, and that's the truth. The sheepdog was the type who had never told a lie in his life. He was built along simpler lines, and he was simply disgusted. He kept on making frantic signs. Last 5 lines ಅಲ್ಲಿ ಶೀಪ್ ಡಾಗ್ನ ಕ್ಯಾರೆಕ್ಟರ್ ನಿಮ್ಗೆ ಹೇಳ್ತಾರೆ, ಪೊಯೆಟ್ ಹೇಳ್ತಾರೆ. ಫಸ್ಟ್ 6-7 ಲೈನ್ಸ್ ಅಲ್ಲಿ ಏನಿದೆ? ಟೈಗರ್ ಕಿಂಗ್ ಮಾತಾಡಿ ಏನೋ ಒಂಥರ ಅಡ್ಡದಾರಿಯಲ್ಲಿ ಮಾತಾಡ್ತಾ ಇದ್ದಾನೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಬಟ್ ಅಜಮಿಲ್, ಈಗ ಅಜಮಿಲ್ ಬಂದ. ಅಜಮಿಲ್ ಇಲ್ಲಿವರೆಗೆ ಮಾತಾಡಿರಲಿಲ್ಲ ಅಲ್ಲ ಫಸ್ಟ್ ಟೈಮ್ ಅವನು. ಬಟ್ ಅಜಮಿಲ್ ದ ಗುಡ್ ಶೆಫರ್ಡ್ ರೆಫ್ಯೂಸ್ ಟು ಮೀಟ್ ಹಿಸ್ ಐಸ್ and pretended to believe every single word of what the Tiger King said, and seemed to be taken in by all the lies. Ajamil cut them loose and asked them all to stay for dinner. It was an offer the tigers couldn't refuse. Okay. See, Ajamil ಒಳ್ಳೆಯವನಾ? ಏನಂತ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ? ಬಟ್ ಅಜಮಿಲ್, ಆದರೆ ಅಜಮಿಲ್ ದ ಗುಡ್ ಶೆಫರ್ಡ್, ಒಳ್ಳೆಯ ಕುರಿ ಕಾಯುವವನು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ವ್ಯಂಗ್ಯ, ಐರಾನಿಕ್. ಇದು ಐರಾನಿಕ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, IRONIC. ಐರಾನಿಕ್ ಅಂದರೆ ವ್ಯಂಗ್ಯ, ವ್ಯಂಗ್ಯವಾಗಿ ಹೇಳ್ತಾ ಇರೋದು. ಅವನು ಗುಡ್ ಶೆಫರ್ಡ್ ಅಲ್ಲ, ಅವನು ಕೂಡ ಬ್ಯಾಡ್ ಶೆಫರ್ಡೇ. ಗುಡ್ ಶೆಫರ್ಡ್ ರೆಫ್ಯೂಸ್ಡ್ ಟು ಮೀಟ್ ಹಿಸ್ ಐಸ್, ನಿರಾಕರಿಸಿದ. ಮೀಟ್ ಅಂದರೆ ಭೇಟಿ ಮಾಡೋದು, ಮೀಟ್ ಹಿಸ್ ಐಸ್, ಕಣ್ಣನ್ನು ಭೇಟಿ ಮಾಡೋದು ಅಂದರೆ ಕಣ್ಣನ್ನು ನೋಡೋದು, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡೋದು. ಯಾರನ್ನ? ಡಾಗ್ನ ಅಜಮಿಲ್ ನೋಡಲೇ ಇಲ್ಲ, ಡಾಗ್ ಕಡೆಗೆ ಅಜಮಿಲ್ ನೋಡಲೇ ಇಲ್ಲ. ಅಜಮಿಲ್ ದ ಗುಡ್ ಶೆಫರ್ಡ್ ರೆಫ್ಯೂಸ್ಡ್ ಟು ಮೀಟ್ ಹಿಸ್ ಐಸ್. ಹಿಸ್ ಅಂದರೆ ಇಲ್ಲಿ ಡಾಗ್, ಡಾಗ್ನ ಕಣ್ಣುಗಳನ್ನ ಅಜಮಿಲ್ ನೋಡಲೇ ಇಲ್ಲ, ಅಂದರೆ ಡಾಗ್ನ ಫೇಸೇ ಮಾಡಲಿಲ್ಲ. pretended to believe every single word of what the Tiger King said. ಏನು ಟೈಗರ್ ಕಿಂಗ್ ಹೇಳ್ದ, ವಾಟ್ ದ ಟೈಗರ್ ಕಿಂಗ್ ಸೆಡ್, ಆ ಪ್ರತಿ ವರ್ಡ್, ಎವ್ರಿ ಸಿಂಗಲ್ ವರ್ಡ್ ನ ನಂಬಿದ ಥರ, ಬಿಲೀವ್ ಅಂದರೆ ನಂಬಿದ ಥರ ಅವನು ನಾಟಕ ಮಾಡಿದ. ಪ್ರಿಟೆಂಡ್ ಅಂದರೆ ಡ್ರಾಮಾ, ನಾಟಕ. ಓಕೆ, ಪ್ರಿಟೆಂಡ್ ಅಂದರೆ ನಾಟಕ ಮಾಡಿದ. ಓ, ಟೈಗರ್ ಕಿಂಗ್ ಏನೇನು ಹೇಳ್ದ, ನಿಜಪ್ಪ ಅನ್ನೋ ಥರ ಅವನು ಕೂಡ ನಾಟಕ ಮಾಡಿದ. and seemed to be taken in by all the lies. lies ಅಂದರೆ ಸುಳ್ಳು, LIES, lies, ಸುಳ್ಳುಗಳು, ಎಲ್ಲ ಸುಳ್ಳನ್ನು ಒಪ್ಕೊಂಡ ಹಾಗೆ ಅಜಮಿಲ್ ನಾಟಕ ಮಾಡ್ದ. seemed, ಅವನು ಹೇಗೆ ಕಾಣಿಸ್ದ? seemed to be taken in, ಎಲ್ಲ ಸುಳ್ಳುಗಳನ್ನ ನಂಬಿದ ಹಾಗೆ ಕಾಣಿಸ್ದ. taken in by all the lies. ಅಜಮಿಲ್ ಕಟ್ ದೆಮ್ ಲೂಸ್. ಸಿ, ಇಮಿಡಿಯೇಟ್ಲಿ ಏನು ಮಾಡ್ದ? ಟೈಗರ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಬಿಡಿಸ್ಬಿಟ್ಟ. ಅಂದರೆ ಕಟ್ಟೆ ಹಾಕಿದ್ದಲ್ಲ ಶೀಪ್ ಡಾಗ್, ಎಲ್ಲನ ಬಿಡಿಸ್ಬಿಟ್ಟ ಅಜಮಿಲ್. ಅಜಮಿಲ್ ಕಟ್ ದೆಮ್ ಲೂಸ್ ಆ್ಯಂಡ್ ಆಸ್ಕ್ ದೆಮ್ ಆಲ್ ಟು ಸ್ಟೇ ಫಾರ್ ಡಿನ್ನರ್. ನೆಕ್ಸ್ಟ್ ಏನು ಹೇಳ್ದ? ಎಲ್ಲರೂ ನೀವೆಲ್ಲ ಡಿನ್ನರ್ಗೆ ಇಲ್ಲೇ ಉಳಿರಿ. ಸ್ಟೇ ಅಂದರೆ ಉಳಿಯಿರಿ, ಆಸ್ಕ್ ಅಂದರೆ ಅವ್ರನ್ನೆಲ್ಲ ಕೇಳ್ದ, ಅವ್ರನ್ನೆಲ್ಲ ಹೇಳ್ದ ಡಿನ್ನರ್ಗೆ ಅಂದರೆ ರಾತ್ರಿ ಊಟಕ್ಕೆ ಇಲ್ಲೇ ಉಳಿಯಿರಿ ಅಂತ ಹೇಳ್ದ. It was an offer the tigers couldn't refuse. Of course, ಟೈಗರ್ಸ್ಗಳು ಬೇಡ ಅಂತ ಹೇಳ್ತಾರಾ? ರೆಫ್ಯೂಸ್ ಅಂದರೆ ಬೇಡ ಅಂತ ಹೇಳೋದು, ನಿರಾಕರಿಸೋದು. ಬಟ್ ನಿರಾಕರಿಸಲಿಲ್ಲ. ಇಟ್ ವಾಸ್ ಎನ್ ಆಫರ್. ಈ ಆಫರ್ನ ಟೈಗರ್ಗಳು, ಹುಲಿಗಳು ನಿರಾಕರಿಸಲೇ ಇಲ್ಲ. ದೇ ಡಿಡ್ ನಾಟ್ ರೆಫ್ಯೂಸ್. ನಾವು ಡಿನ್ನರ್ಗೆ ಉಳಿತೀವಿ ಅಂತ ಹೇಳಿದ್ರು. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ಲ ಅಜಮಿಲ್ ಅಂಡ್ ದ ಟೈಗರ್ಸ್ ನಿಮಗೆ? ಸೊ ಐ ಹೋಪ್ ಇವತ್ತಿನ ಪದ್ಯ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಹವ್ ಅಂಡರ್ಸ್ಟುಡ್ ದಿಸ್ ಪಾರ್ಟ್. ಲಾಸ್ಟ್ ಒಂದು ಪಾರ್ಟ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ ಈಗ. ಸೊ ಸ್ಲೈಡ್ಸ್ 5ವರೆಗೆ ಆಗಿದೆ ಅಲ್ಲ ಪೋಯಮ್, ಸ್ಲೈಡ್ಸ್ 6, ಸ್ಲೈಡ್ 7ಅಲ್ಲಿ ನೆಕ್ಸ್ಟ್ ನೋಡೋಣ. ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.